ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು 2 ಥರ ಸ್ಮೂದಿ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ನಾನು ಒಂದು ಬಾಳೆಹಣ್ಣು, ಒಂದು ಆರೆಂಜ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನಟ್ಸ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಸೊ ಇನ್ನೊಂದು ಥರ ಸ್ಮೂದಿಗೆ ಒಂದು ಬಾಳೆಹಣ್ಣು, ಒಂದು 4 ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಆಮೇಲೆ ಸೇಮ್ ನಟ್ಸ್ನ, ನೆನೆಸಿರೋ ನಟ್ಸ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಸಪ್ರೇಟಾಗಿ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಬ್ಲೆಂಡ್ ಮಾಡ್ಕೊತೀನಿ ಮಿಕ್ಸಿಯಲ್ಲಿ. ಸೊ ನೋಡಿ, ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಹಾಕ್ತಾಯಿದ್ದೀನಿ. ಸೊ ಇದು ಹಾಲು ಬೇಕಾದರೂ ಹಾಕ್ಬೋದು, ಯೋಗಟ್ ಹಾಕ್ಬೋದು, ಅಥವಾ ಜಸ್ಟ್ ಪ್ಲೇನ್ ನೀರಲ್ಲಿ ಕೂಡ ಮಾಡಿಕೊಂಡು ಯು ಕ್ಯಾನ್ ಎಂಜಾಯ್. ಸೊ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಗ್ಲಾಸ್ ಅಷ್ಟು. ಸೊ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ಬಾಳೆಹಣ್ಣು ಆರೆಂಜ್ ಸ್ಮೂದಿ ರೆಡಿಯಾಗಿದೆ. ಸೊ ಈಗ ನಾವು ಸ್ಟ್ರಾಬೆರಿ ಆಮೇಲೆ ಬಾಳೆಹಣ್ಣು ಸ್ಮೂದಿ ಮಾಡೋಣ. ಸೊ ಈಗ ಬಾಳೆಹಣ್ಣು ಆಮೇಲೆ ಸ್ಟ್ರಾಬೆರಿ ಸ್ಮೂದಿ ಮಾಡೋಣ. ಸೊ ರೇಸನ್ಸು, ಸ್ವಲ್ಪ ಆಲ್ಮಂಡ್ಸು, ಇದು ಬಾದಾಮಿ ಆಮೇಲೆ ವಾಲ್ನಟ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ನೀರು ಆ್ಯಡ್ ಮಾಡಿದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳ್ಳಗಿರುತ್ತೆ. ಬರೀ ಹಾಲು ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗ್ಬೋದು. ಸೊ ಇದು ನಿಮ್ಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಬೋದು. ಸೊ ಈಗ ಇದನ್ನು ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಸೊ 2 ಥರ ಸ್ಮೂದಿ ರೆಡಿಯಾಗಿದೆ. ಸೊ ಇದನ್ನು ಸ್ವಲ್ಪ ನಟ್ಸ್ ಬೇಕಾದರೆ ಹಾಕ್ಕೊಬೋದು, ಅಥವಾ ನಾನು ಹಣ್ಣನ್ನೇ, ಸ್ಟ್ರಾಬೆರಿನೇ ಇದಕ್ಕೆ ಸ್ವಲ್ಪ ಟಾಪಿಂಗ್ಸ್ ಹಾಕ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ಸೂಪರ್ ಆಗಿದೆ. ಸೊ ಇಟ್ಸ್ ವೆರಿ ರಿಫ್ರೆಶಿಂಗ್. ಸೊ ನೀವು ಟ್ರೈ ಮಾಡಿ. ಸೊ 2 ಥರ ಸ್ಮೂದಿ ರೆಡಿ ಆಯಿತು. ಬನಾನಾ ಆರೆಂಜ್ ಆಮೇಲೆ ಬನಾನಾ ಸ್ಟ್ರಾಬೆರಿ. ಸೊ ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಮೇಲೆ ನೀವು ಟ್ರೈ ಮಾಡಿ. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.